ನಾನು ಏನೇ ಮಾಡಿದ್ರು ಫಸ್ಟ್ ಬರೋದು ನೆಗೆಟಿವಿಟಿ. ಆಮೇಲೆ ನೆಗೆಟಿವಿಟಿ ಬಂದರೆ ಚಂದ ಸರ್. ಈ ಸಿನಿಮಾಯಿಂದ ನನಗೇನೋ ಆಗ್ಬಿಡುತ್ತೆ, ನನ್ನ ಒಂದೇ ಒಂದು ರಾತ್ರಿಗೆ ನನಗೆ ಸೂಪರ್ ಸ್ಟಾರ್ ಮಾಡಿಬಿಡ್ತಾರೆ, ನನ್ನ ತುಂಬ ಇಷ್ಟಪಡ್ತಾರೆ, ಆ ಥರ ನೋಷನಲ್ಲಿ ನಾನು ಇರೋದೇ ಇಲ್ಲ, ನನಗೆ ಅದು ಇಷ್ಟನೂ ಇಲ್ಲ. ಏನಕ್ಕಂದರೆ ರಾತ್ರಿ ನನಗೆ ಯಾವುದೇ ಕಾರಣ ನನಗೆ ಸ್ಟಾರ್ ಮಾಡಬೇಡಪ್ಪ. ಹ್ಞೂ ಸರ್, ದೇವ್ರನ್ನ ಹೇಳ್ತಿದ್ದೀನಿ, ನೀವು ನೋಡ್ಕೊಳ್ಳಿ, ಇತಿಹಾಸ ತೆಗೆದು ನೋಡ್ಕೊಳ್ಳಿ, ರಾತ್ರಿ ಯಾರು ಸೂಪರ್ ಸ್ಟಾರ್ಗಳಾಗಿದ್ದಾರೋ ಆ ಸ್ಟಾರ್ಡಮ್ನ ಅದು ಕೊನೆಯವರೆಗೂ ಇರಲ್ಲ ಅದು. ಸೊ ತುಂಬ ಮಿಸ್ ಮಾಡ್ಕೊಳ್ತೀನಿ. ಏನಕ್ಕಂದರೆ ತುಂಬ ಚಿಕ್ಕ ವಯಸ್ಸಿಂದ ಅವ್ರ ಜೊತೆ ನಾನು ಬೆಳೆದಿರೋದು ಹುಡುಗ ನಾನು. ಏನಕ್ಕಂದರೆ 24% ಚಿಕ್ಕ ವಯಸ್ಸಿಂದ ನನ್ನೆಲ್ಲ ಮೆಮೊರೀಸ್ ಅವ್ರ ಮನೇಲಿ ಇದ್ದಿದ್ದು, ಇದೇ ಸದಾಶಿವನಗರ ಮನೆಯಲ್ಲಿ. ಒಬ್ಬ ಜೀವನದಲ್ಲೂ ನಡೆದಿರೋ ಘಟನೆ ಸರ್ ಇದು. ಐ ಆಮ್ 100% ಡ್ಯಾಮ್ ಶೋರ್. ಅದು ಹುಡುಗ ಆಗಿರ್ಬೋದು, ಅದು ಹುಡುಗಿ ಆಗಿರ್ಬೋದು. ಅಂದರೆ ನಾನು ಜೈಸ್ಗೆ ಯಾಕಿರೋದಂದರೆ, ಈ ಥರ ತುಂಬ ಬರ್ತಾಗಲಿ ಅಥವಾ ಬೆಳೀತಾಗಲಿ ತುಂಬ ರಿಚಾಗಿ ನಾವು ಬೆಳೆದಿರ್ತೀವಿ. ಬಟ್ ಕೆಲವೊಂದು ಸೆಲೆಬ್ರೇಷನ್ನು, ಕೆಲವೊಂದು ಆ ಇಂಟೆನ್ಸ್ ಆದಂಥ ಫೀಲಿಂಗ್ಗಳು ಅದಕ್ಕೆ ಹಣ ಇದೆಯೋ ಇಲ್ಲೋ ಅಂತ ಮ್ಯಾಟ್ರ್ ಆಗಲ್ಲ. 100% ಅಲ್ವಾ? ಅದನ್ನ ನೀವು ಫೀಲ್ ಮಾಡಲ್ಲ ಜನಗಳ ಮಧ್ಯೆ. ಖಂಡಿತ ಸರ್. ಒಬ್ರು ಇಬ್ರು ಅಬ್ಸರ್ವ್ ಮಾಡಿರ್ತೀರಾ, ಆ ದುಡ್ಡಿಂದ ಅದು ಆಗಲ್ಲ ಸರ್, ಇಂಪಾಸಿಬಲ್. ಅದು ಮನ್ಸಾರೆ ಬರಬೇಕು. ಮೇಲೆ ಸ್ಟೇಜ್ ಹತ್ತುವಾಗ, ಸ್ಟೇಜ್ ಇಡುವಾಗ ಯಾರೋ ಒಬ್ಬ ಹಣ ಒಂದು ಫೋಟೋ ಹೊಂದಿರ್ತಾನೆ. ಅಂದ್ರೆ ಆ ಒಂದು ಸ್ಪರ್ಶ ನಿಮಗೆ ಸ್ಟೇಜ್ ಮೇಲೆ ಹೋದಾಗ ಅಥವಾ ಗಾಡಿ ಹತ್ತ ಮೇಲೆ ಎಲ್ಲರೂ ಒಂದು ಫೋಟೋ ಖಂಡಿತವಾಗ್ಲೂ ಆಗಿದೆ ಸರ್. ಸ್ಪೆಷಲಿ ಯಾವ ಜಾಗದಲ್ಲಿ? ಅದೇ ಧಾರವಾಡ ಈವೆಂಟಲ್ಲಿ. ಯಾಕಂದರೆ ಅನ್ಕೊಂಡ್ಕಿಂತ ಮೀರಿ ಜನ ಬಂದ್ಬಿಟ್ಟಿದ್ದಾರೆ ಸರ್. ಅಲ್ಲಿ ಬಹುಶಃ ನನ್ನ ಮಾಹಿತಿ ಪ್ರಕಾರ 55,000 ಜನ ಬಂದಿದ್ರಂತೆ. ಗ್ರೌಂಡ್ ಒಳಗಡೆ 35,000 ಜನ ಇದ್ರು ಅಂತ ಮಾಹಿತಿ ಬಂತು. ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಿಬಿಟ್ಟವ್ರೆ, ಯಾರ ಹೊಸಬ್ರು ಬರ್ತಾರೆ, ಅದು ಮಿನಿಸ್ಟರ್ ಎಮ್.ಎಲ್.ಎ ಯಾರೂ ಬರ್ತಾ ಇಲ್ಲ, ಒಂದು 15 ಜನ ಕಳಿಸ್ಬಿಟ್ಟವನೆ. ಏನೊಂದು 2,000 ಜನ ಇರ್ತಾರೆ, ನೀನು ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಅಲ್ಲಿ ಎಕ್ಸ್ಟ್ರಾ ಜನ ಅಷ್ಟೊಂದು 1,000 ಜನ ಬಂದ್ಬಿಟ್ರಲ್ಲ, ಅವ್ರು 10-11 ಜನ ಹಿಂಗಾಗತ್ತೆ ಸರ್ ಹ್ಯಾಂಡಲ್ ಮಾಡೋಕ್ಕೆ. ಡಿಪಾರ್ಟ್ಮೆಂಟು ಕೂಡ ಇಮಿಡಿಯೇಟಾಗಿ ಅವರು ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ನ ಕರೆಸಿ ಅಲ್ಲಿ ಲಾಠಿ ಚಾರ್ಜ್ ಆಗಿ ಏನೇನೋ ಆಯಿತು. ಏನೇನೋ ತುಂಬ ಇನ್ಸಿಡೆಂಟ್ ಆಯಿತು ಸರ್, ಏನೇನೋ ಆಯ್ತು, ತುಂಬ ಆಯಿತು. ಸೊ ವೇದಿಕೆ ಅಂತ ನನಗೆ ಮತ್ತೆ ಅವಳಿಗೆ ಇಳಿಯೋಕ್ಕೆ ಆಗ್ತಾಯಿಲ್ಲ. ಹಂಗೆ ನಿಂತ್ಕೊಂಡ್ಬಿಟ್ಟಿದ್ರು. ರೈಟಿಂದ ಲೆಫ್ಟ್ಗೆ ಹೋಗ್ತೀವಿ, ಲೆಫ್ಟಿಂದ ರೈಟ್ಗೆ ಹೋಗ್ತೀವಿ, ಹಿಂಗೆ ಕಾಯ್ತವ್ರೆ, ಹಿಂಗೆ ಬಿದ್ದರೆ ಸಾಕು, ಹಿಂಗೆ ಇಟ್ಕೊಳ್ಳೋಣ ಅಂತೇಳಿ. ಆ ಥರ ಅವ್ರ ಪ್ರೀತಿ ಅದ್ರಲ್ಲಿ ಅಲ್ಲೇ ನನಗೆ ಇದು ಸ್ವಲ್ಪ ಇಂಜರಿ ಆಗಿದೆ. ನಾನು ಯಾಕಂದ್ರೆ ದೊಡ್ಡ ಹುಡುಗ ಸಿನಿಮಾ ಸಾಂಗ್ ಅಲ್ಲಿ ಅಭಿಮಾನಿಗಳೇ ನಮ್ಮನೆ ದೇವರು ಅನ್ನೋ ಸಾಂಗ್ ಅಲ್ಲಿ ಅಪೂರ್ಣ ಜಂಪ್ ಮಾಡ್ತಾರೆ ಬ್ಯಾಕ್ ಶಾಟ್ ಅಲ್ಲಿ, ಬಸ್ ಇದನ್ನ ಸ್ಟೇಜ್ ಇಂದ. ಹುಬ್ಳಿನೋ ಉತ್ತರ ಕರ್ನಾಟಕನೇ ಸರ್ ಅಲ್ಲಿ. ಅಂದ್ರೆ ಎಲ್ಲರೂ ಇಟ್ಕೊಳ್ಳುವಂತ ಶಾಟ್ ಅದು. ಹೌದೌದು. ಅಂದ್ರೆ ಸೂಪರ್ ಸ್ಟಾರ್ ಗಳನ್ನ ಬೆಳೆಸುವಂತ. ಅದು ಯಾರು ಜೂನಿಯರ್ಸ್ ಅಲ್ಲ ಸರ್, ಅವರು ಯಾರು ಜೂನಿಯರ್ಸ್ ಫ್ಯಾನ್ಸ್ ಅವರು, ಜೆನ್ಯೂನ್ ಫ್ಯಾನ್ಸ್. ಅಂದ್ರೆ ಅಭಿಮಾನಿಗಳ ಕಡೆಯಿಂದಾನೇ ಹೋದಂತ ಒಬ್ಬ ವ್ಯಕ್ತಿನ ಅವರೇ ಹಿಡಿತಾರೆ. ಈ ತರದ್ದು ಬಾಂಡಿಂಗ್ ಗಳು ಆಗೋದು ಮೋಸ್ಟ್ಲಿ ಸಿನಿಮಾ ಸ್ಟಾರ್ ಗಳಿಗೆ ಮಾತ್ರ ಅನ್ಸುತ್ತೆ. 100% ಅಲ್ವಾ? 100%. ಅದು ನಾವ್ ಏನ್ ದುಡ್ಡು ಕೊಟ್ರು ಅದನ್ನ ಗಳಿಸ್ಕೊಳಕ್ ಆಗಲ್ಲ. ನಾವು ಟ್ಯಾಲೆಂಟ್, ಅವ್ರ ಪ್ರೀತಿ, ಅದರಿಂದಾನೆ ಏನ್ ದುಡ್ಡು ಕೊಟ್ರು ನಾವು ಅದನ್ನ ಬೇರೆ ರೀತಿಯಿಂದ ಕೊಡಕ್ ಆಗಲ್ಲ. ಬೆಳಗ್ಗೆ ಈ ಸಿನಿಮಾ ನನಗೆ ಪರ್ಸನಲಿ ಅನ್ಸಿದ್ದು, ಫಾರ್ ಎಕ್ಸಾಂಪಲ್ ಈಗ ಟೈಟ್ಲ್ ಆಲ್ವೇಸ್ ಮ್ಯಾಟರ್ ಆಗುತ್ತೆ. ಅಂದ್ರೆ ಸಿನಿಮಾದ ಟೈಟ್ಲ್ ಏನು ಗುರು ಅಂತ ಯಾವಾಗ ಕಲ್ಟ್ ಅಂತ ಒಂದು ಇಮೇಜ್ ಬಿಡ್ತೀರಾ, ಒಂದು ಮೋಷನ್ ಪೋಸ್ಟರ್ ಬಿಡ್ತೀರಾ, ಅಲ್ಲಿ ತುಂಬಾ ಕಂಟೆಂಪ್ರರಿ ಆದಂತ ಒಂದು ಫೀಲ್ ಬರುತ್ತೆ. ನಿಮ್ಮ ಸ್ಟೈಲು, ನಿಮ್ಮ ಸಿಗರೇಟು, ಆ 2 ಲೆಗ್ಗಳು. ಗುರು ಈ ಥರ ಸಿನಿಮಾ ಜೈದ್ ಮಾಡ್ತಾರಾ, ಮಾಡಬೇಕಾ, ಈ ಥರದ ಪ್ರಶ್ನೆಗಳು ಬಂದಿರ್ತವೆ. ಇದು ನಿಮ್ಮ ಕಿವಿ ಮುಟ್ಟದಾಗ ಏನು ಅನ್ಸುತ್ತೆ ನಿಮಗೆ? ಏನು ಅನಿಸಿಲ್ಲ ಸರ್. ಏನಕ್ಕಂದ್ರೆ ಅದು ನಾವು ಮಾಡಿದಾಗಲೇ ಗೊತ್ತಿತ್ತು. ಆಮೇಲೆ ನಾನು ಏನೇ ಮಾಡಿದ್ರು ಫಸ್ಟ್ ಬರೋದೇ ನೆಗೆಟಿವಿಟಿ. ಇಲ್ಲ ಸರ್, ನಾನು ಮೆಂಟಲಿ ಫಿಕ್ಸ್ ಆಗಿದ್ದೀನಿ. ನಾನು ಏನೇ ಮಾಡಿದ್ರು ಫಸ್ಟ್ ಬರೋದೇ ನೆಗೆಟಿವಿಟಿ. ಆಮೇಲೆ ನೆಗೆಟಿವಿಟಿ ಬಂದರೆ ಚಂದ ಸರ್. ಯಾಕೆ ಗೊತ್ತಾ, ಪಾಸಿಟಿವ್ ಬಂದ್ಬಿಟ್ರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅಯ್ಯಪ್ಪ ಇವ್ರುಗಳು ಇಷ್ಟು ನಮ್ಗೆ ನೆಗೆಟಿವ್ ಇಟ್ಕೊಂಡ್ರೆ ನಮ್ಗೆ ಗೊತ್ತು ನೆಕ್ಸ್ಟ್ ನಾವು ಏನು ಕೊಡ್ತೀವಿ ಅವ್ರಿಗೆ ಅಂತೇಳಿ, ಅವಾಗ ಅವ್ರ ಬಾಯೆಲ್ಲ ಮುಚ್ಚೋಗುತ್ತೆ. ಸೊ ಹಂಗೆ ಆನ್ಬೋರ್ಡ್ ಕಲ್ಟಿಗೆ ಆನ್ಬೋರ್ಡ್ ಬಂದಮೇಲೆ ಹೇಗಿತ್ತು ಅಂದರೆ, ಯೂಶಲಿ ಆಗುತ್ತೆ ಈ ಥರ ಸಿನಿಮಾಗಳು ಮಾಡಬೇಕು. ಅಂದರೆ ಸೀರಿಯಲ್ಲು ಸಿನಿಮಾಗಳು ಮಾಡಿದ್ರಿ, ಕಲ್ಟ್ಗೆ ಆನ್ಬೋರ್ಡ್ ಬರ್ತೀರ ನೀವು. ಬಂದ ನಂತರ ನಿಮ್ಮಲ್ಲಾದಂಥ ಗುರು ಈ ಸಿನಿಮಾ ನನಗೆ ಈ ಥರದೊಂದು ಬ್ರೇಕ್ ಆಗುತ್ತೆ, ಈ ಥರದ ಕಂಟೆಂಟ್ ಇದೆ ಅಂತ, ಅದು ಆಸ್ ಆಕ್ಟರ್ಸ್ ಆಗಿ ಹೇಗೆ ಫೀಲ್ ಮಾಡಿದ್ರಿ ಅದನ್ನ ಸಬ್ಜೆಕ್ಟ್ನ? ಸರ್, ನಾನು ಯಾವ ಸಿನಿಮಾನೂ ಆ ಥರ ಅನ್ಕೊಳ್ಳೋದು ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ನಾನು ಮುಂದೂ ಅನ್ಕೊಳ್ಳಲ್ಲ ಈ ಸಿನಿಮಾಯಿಂದ ನನಗೇನೋ ಆಗುತ್ತೆ, ನನಗೇನೋ ಬ್ರೇಕ್ ಸಿಗುತ್ತೆ. ನೋ, ಇಟ್ ಇಸ್ ಮೈ ವರ್ಕ್. ನನಗೆ ಇಷ್ಟ ಆಗಿದೆ ಪಾತ್ರ, ನಾನು ಮಾಡ್ತೀನಿ. ಡೈರೆಕ್ಟರ್ ಏನು ಹೇಳಿದ್ದಾರೆ ಅದನ್ನು ನಾನು ಕನ್ವೆ ಮಾಡ್ತೀನಿ ಹೊರತು ಈ ಸಿನಿಮಾಯಿಂದ ನನಗೇನೋ ಆಗ್ಬಿಡುತ್ತೆ, ನನ್ನ ಒಂದೇ ಒಂದು ರಾತ್ರಿಗೆ ನನಗೆ ಸೂಪರ್ ಸ್ಟಾರ್ ಮಾಡಿಬಿಡ್ತಾರೆ, ನನ್ನ ತುಂಬ ಇಷ್ಟಪಡ್ತಾರೆ, ಆ ಥರ ನೋಷನಲ್ಲಿ ನಾನು ಇರೋದೇ ಇಲ್ಲ, ನನಗೆ ಅದು ಇಷ್ಟನೂ ಇಲ್ಲ. ಬಿಕಾಸ್ ಐ ಜಸ್ಟ್ ಗೋ ವಿತ್ ದ ಫ್ಲೋ ಅನ್ನೋಕ್ಕಿಂತ ಗ್ರೋ ವಿತ್ ದ ಫ್ಲೋ. ಅದು ಏನಾಗುತ್ತೆ ಅದು ಆಗ್ತಾ ಇರುತ್ತೆ, ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ
ಅದು ನನ್ಗನ್ಸ್ದಂಗೆ ಒಂದು ಸಕ್ಸಸ್ ಸ್ಟೆಪ್ಸ್ನ ಒಂದಾದ್ಮೇಲೆ ಹತ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೊರತು ಒಂದೇ ರಾತ್ರಿಗೆ ಆಗೋದು. ಅದು ನಾನು ದೇವ್ರ ಹತ್ರ ಯಾವತ್ತೂ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಏನಕ್ಕಂದರೆ ರಾತ್ರಿ ನನಗೆ ಯಾವುದೇ ಕಾರಣ ನನಗೆ ಸ್ಟಾರ್ ಮಾರಬೇಡಪ್ಪ. ಹ್ಞೂ ಸರ್, ದೇವ್ರನ್ನ ಹೇಳ್ತಿದ್ದೀನಿ, ನೀವು ನೋಡ್ಕೊಳ್ಳಿ, ಇತಿಹಾಸ ತೆಗೆದು ನೋಡ್ಕೊಳ್ಳಿ, ರಾತ್ರಿ ಯಾರು ಸೂಪರ್ ಸ್ಟಾರ್ಗಳಾಗಿದ್ದಾರೋ ಆ ಸ್ಟಾರ್ಡಮ್ನ ಅದು ಕೊನೆ ಇರೋವರೆಗೂ ಇರಲ್ಲ. ಅದು ಹಿಂಗೆ ಇರಬೇಕು ಯಾವತ್ತು ಗ್ರಾಫ್. ನಿಮ್ಮ ಮಾತಲ್ಲಿ ನನಗೆ ಸುಮಾರು ಜನ ಬಂದು ಹೋಗ್ತಿದ್ದಾರೆ, ಅಪೂರ್ಣ ಬಂದು ಹೋಗ್ತಾರೆ. ಅಂದ್ರೆ ಅಪೂರ್ಣಂದು ಯಾಕಂದ್ರೆ ಇವನ್ ಮಲೈಕಾಗೂ ತುಂಬಾ ಇಷ್ಟ ಅಪೂರ್ಣ ಅಂದ್ರೆ. ಯಾರಿಗ ಇಷ್ಟ ಇಲ್ಲ ಸರ್. ನಿಮಗೆ ನಿಮ್ದು ವಿಷಯಕ್ಕೆ ಬಂದಾಗ ನಿಮಗೆ ಫೋನ್ ಮಾಡಿದ ಕಾಲ್ ರೆಕಾರ್ಡಿಂಗ್ ಬರ್ತಾ ಇರ್ತಾವ, ನಿಮ್ ಜೊತೆ ಮಾತಾಡ್ತಾ ಅಪ್ಪ ಹೆಂಗಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಪ್ರೆಸೆನ್ಸು ದೈಹಿಕವಾಗಿ ಇರ್ಲಿ ಇಲ್ಲದೆ ಇರ್ಲಿ ಕೂಡ ಸಾರಿ ಎಮೋಷನ್ ಸಾರಿ ಇಟ್ಸ್ ಅಬೌಟ್ ಬಿಕಾಸ್ ರೆಸ್ಪೆಕ್ಟ್ ಅಲ್ವಾ ಅದನ್ನ ಮಾಡಿರೋದು. ಹೆಂಗಿರ್ತದ ಆ ಪಾಯಿಂಟು, ಆ ವಾಯ್ಸ್ ಸಾಕತ್ತ ಅಪ್ಪಣ ಮಜಾ. ಏನು ಸರ್ ಬೇಜಾರಾಗುತ್ತೆ ಮನಸ್ಸಿಗೆ. ಇಟ್ ವಾಸ್ ನಾಟ್ ದಟ್ ಟೈಮ್. ಅವ್ರು ಹೋಗಿದ್ದ ಟೈಮ್ ಅದು, ಅವ್ರಿಗೆ ಟೈಮ್ ಅದಿಲ್ಲ. ಅದು ಇನ್ನೂ ಜೀವನ ಅಂತ ಇತ್ತು. ಬಟ್ ದೇವ್ರ ಮುಂದೆ ನಾವು ಅವ್ರ ನಿರ್ಧಾರದ ಮೇಲೆ ನಾವೆಲ್ಲರೂ ತಲೆ ಬಾಗಬೇಕು. ಸೊ ತುಂಬ ಮಿಸ್ ಮಾಡ್ಕೊಳ್ತೀನಿ. ಏನಕ್ಕಂದರೆ ತುಂಬ ಚಿಕ್ಕ ವಯಸ್ಸಿಂದ ಅವ್ರ ಜೊತೆ ನಾನು ಬೆಳೆದಿರೋದು ಹುಡುಗ ನಾನು. ಏನಕ್ಕಂದರೆ 24% ಚಿಕ್ಕ ವಯಸ್ಸಿಂದ ನನ್ನ ಎಲ್ಲ ಮೆಮೊರೀಸ್ ಅವ್ರ ಮನೇಲಿ ಇದ್ದಿದ್ದು. ಇದೇ ಸದಾಶಿವನಗರ ಮನೆಯಲ್ಲಿ, ಅಣ್ಣ ಅವ್ರ ಮನೆಯಲ್ಲಿ. ಸೊ ಅದೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀನಿ. ಫೋಟೋಸ್ಗಳು ಹಲವಾರು ಇದೆ ನನ್ನ ಹತ್ರ. ಆಲ್ಬಮ್ ಮುಂಚೆಲ್ಲ ಆಲ್ಬಮ್ ಇತ್ತಲ್ಲ ಸರ್, ಫೋಟೋಸ್ ಹಿಂಗೆ ನೋಡೋದೆಲ್ಲ. ಸೊ ಅದರಲ್ಲೆಲ್ಲ ನಮ್ಮ ಮಮ್ಮಿ ಇಟ್ಟಿದ್ದಾರೆ. ಸೊ ಆಗಾಗ ನೋಡ್ತಾ ಇರ್ತೀನಿ. ಅಂದ್ರೆ ಪ್ರತಿಯೊಂದು ವ್ಯಕ್ತಿಯ ಒಂದೊಂದು ಕನಸು, ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಹೋಗ್ತಾ ಗುರು ಅಂತವ್ರು ಮತ್ತೆ ನಮ್ಮ ಜೊತೆ ಟ್ರಾವೆಲ್ ಆಗಿದ್ರೆ ಇನ್ನೂ ಸೂಪರ್ ಬಲ ಅನ್ಸೋಂತ. ನಾನು ಆಕ್ಚುಲಿ ಸೀರಿಯಲ್ ಮಾಡುವಾಗ ಅವಾಗ ಕೇಳೋರು ಸಿನಿಮಾ ಮಾಡ್ತೀನಿ, ನಾನು ಸಿನಿಮಾ ಮಾಡಲ್ಲ ಅಂತ ಹೇಳ್ತಿದ್ದೆ ಅವಾಗ. ಯಾಕಂದ್ರೆ ನಂಗೆ ತುಂಬಾ ಖುಷಿ ಇತ್ತು ಸೀರಿಯಲ್ ಮಾಡೋದ್ರಲ್ಲಿ. ದಿನ ಬೆಳಗ್ಗೆ ಹೋಗ್ತೀನಿ, ರಾತ್ರಿ ಬರ್ತೀನಿ, ದಿನ ಕೆಲಸ ಮಾಡ್ತೀನಿ, ಹಿಂಗೆ ಬ್ಯುಸಿ ಆಗಿದ್ಬಿಡ್ಬೇಕು ನನ್ನ ಲೈಫಲ್ಲಿ ಅಂತ. ಆದ್ರೆ ಅದೊಂದು 3 ವರ್ಷ ಆದ್ಮೇಲೆ ಅದು ಎಂಡ್ ಆಗುತ್ತೆ ಅನ್ನೋ ಥಿಂಕಿಂಗ್ ನನ್ಗಿರ್ಲಿಲ್ಲ. ಇಲ್ಲ, ನಾನು ಸಿನಿಮಾ ಮಾಡಲ್ಲ. ಸಿನಿಮಾ ಮಾಡಿದ್ರೆ ಯಾರ ಜೊತೆ ಮಾಡಬೇಕು ಅಂತ ಕೇಳ್ತಿದ್ರು. ನಾನು ಯಾವಾಗಿಂದನೂ ಯಶ್ ಸರ್ ಫ್ಯಾನೆ ಮುಂಚಿಂದನು. ಬಟ್ ನಾನು ಅಂದರೆ ನಾನು ನಂತರ ಓಕೆ ನಾನು ತುಂಬ ಕುಳ್ಳಿ ಅಲ್ವಾ, ನಾನು ಅಷ್ಟೊಂದು ಹೈಟ್ ಇಲ್ಲ, ನಾನು ಹೀಗಿದ್ದೀನಿ, ಯಾರ ಜೊತೆ ಮಾಡಿದೆ, ನನಗೆ ಒಬ್ಬರು ನನ್ನ ತಲೆಯಲ್ಲಿ ಇದ್ದಿದ್ದು ಅಂದರೆ ಅಪ್ಪು ಸರ್. ಅಂದರೆ ಅವ್ರ ಜೊತೆ ನಾನು ಸಿನಿಮಾ ಮಾಡ್ಬೇಕು ನಾನು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಸೀರಿಯಲ್ ಮಾಡುವಾಗಲೇ ಅವರು ತೀರ್ಕೊಂಡ್ರು ಅಂತ. ನೋಡಿ ಕಾಂಟ್ರಾಸ್ಟ್, ಇವರು ಅಲ್ಲೇ ಬೆಳೆದ್ರು, ನೀವು ಅವ್ರನ್ನ ಮೀಟ್ ಮಾಡೋಕ್ಕಾಗಿಲ್ಲ. ನೀವು ಅಂದಲ್ಲ ಆಗಲೇ ಪ್ರತಿಯೊಬ್ಬ ವ್ಯಕ್ತಿನ ಒಂದೊಂದು ಹಂತ ಅಂತ. ಇಲ್ಲಿ ದರ್ಶನ್ ಸರ್ನ ತಗೋತೀನಿ ನಾನು ಎಕ್ಸಾಂಪಲ್. ಅಂದರೆ ನೋಡಿ ಎಷ್ಟು ದೊಡ್ಡ ಮಟ್ಟದ ಅಚೀವ್ಮೆಂಟು ನಾನು ಹೇಳ್ತಿರೋದು. ಲೈಟ್ ಬಾಯ್ ಆಗಿ ಅವ್ರ ಕೆಲಸ ಶುರು ಮಾಡಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ನು, ಇವತ್ತಿಗೂ ಒಂದಷ್ಟು ಕಡೆ ಅವ್ರಿಗೆಲ್ಲ ಮಾರ್ಕ್ ಇದಾವಂತೆ. ಲೈಟ್ ಎಲ್ಲ ತುಂಬ ಹೆವಿ ಲೈಟ್ಸ್ ಎಲ್ಲ ನನ್ನ ಕಣ್ಣು ಮುಂದೆ ಬಂದಿದ್ದು. ಆ ವ್ಯಕ್ತಿನ ಸುಮ್ಮನೆ ರೆಸ್ಪೆಕ್ಟ್ ಮಾಡಬೇಕು ಅಂತಂದರೆ ಒಂದು ಸೆಕೆಂಡ್ ಅನ್ಸ್ಕೊಂಡ್ರೆ ಸಾಕು ನಮಗೆ. ನಿಮ್ಮ ಕಣ್ಣಲ್ಲ ಅವ್ನ ಇನ್ನೋಸೆನ್ಸ್ ಕಾಣಿಸ್ತಿದೆ, ಆ ಕೃತಜ್ಞತೆ ಕಾಣಿಸ್ತಿದೆ ದರ್ಶನ್ ಸರ್ ಬಂದಾಗ. ಥ್ಯಾಂಕ್ ಯು ಸರ್. ಖುಷಿ ಆಗುತ್ತೆ ಸರ್. ಯಾಕಂದರೆ ಪಾಪ ಅವರು ತುಂಬ ಬಡತನ, ಕಷ್ಟಗಳು, ನೋವುಗಳು ತಿತ್ಕೊಂಡು ಎಲ್ಲ ಇಲ್ಲಿವರೆಗೆ ಬಂದಿರೋದು. ಸೊ ತುಂಬ ಖುಷಿ ಆಗುತ್ತೆ. ಆಮೇಲೆ ನನಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಯಾರು ಬಂದಿರ್ತಾರಲ್ಲ ಅವ್ರಿಗೆ ನಾನು ತುಂಬ ಗೌರವ ಕೊಡ್ತೀನಿ. ಅದು ಯಾರೇ ಇರಲಿ, ಅದು ಯಾರೇ ಆಗಿರಲಿ. ಯಾಕಂದರೆ ಅದು ಸುಲಭ ಮಾತಲ್ಲ. ನಮ್ಮ ತಂದೆನೂ ಒಂದು ಟೈಮಲ್ಲಿ ತುಂಬ ಕಷ್ಟಪಟ್ಟು ಇವತ್ತು ಜಮೀನ್ ಅಹಮದ್ ಖಾನ್ ಒಂದು ಬ್ರ್ಯಾಂಡ್ ಅಂತ ಅವ್ರು ಮಾಡ್ಕೊಂಡಿರೋದು. ಆವತ್ತು ನನಗೆ ಒಂದೊಂದು ಸತಿ ನಮ್ಮ ಮಮ್ಮಿ ನಾನು ಯಾರಾದ್ರು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರುವಾಗ ನಿನ್ನ ಚೈಲ್ಡ್ ಮೆಮೊರೀಸ್ ಹೇಳಿ ನಿಮ್ಮ ಅಪ್ಪನ ಜೊತೆ ಅಂದರೆ ನನಗೆ ಒಂದು ಮೆಮೊರಿನೂ ಬರಲ್ಲ. ಯಾಕಂದರೆ ನನ್ನ ತಂದೆ ಜೊತೆ ನಾನು ಟೈಮ್ನೇ ಸ್ಪೆಂಡ್ ಮಾಡಿಲ್ಲ ಜಾಸ್ತಿ. ಅದಕ್ಕೆ ಈಗ 2 ಕಾರಣ ಇದೆ. ಈಗ ಹೇಳ್ತೀವಲ್ಲ, ಒಂದು ಸಿಚುವೇಶನ್ಗೆ 2 ದೃಷ್ಟಿಕೋನ ಇರುತ್ತೆ. ಈಗ ನೀವು ಒಳ್ಳೆ ರೀತಿಗೆ ಹೋದರೆ ಬೇರೆ, ಕೆಟ್ಟ ರೀತಿಗೆ ಹೋಗೋದು ಬೇರೆ. ಕೆಟ್ಟ ರೀತಿಗೆ ಹೋಗೋದು ಏನಿದೆ ಅಂದರೆ ನಮ್ಮ ತಂದೆ ನಮ್ಮ ಜೊತೆ ಇರ್ತಾಯಿರಲಿಲ್ಲ, ತಿಂಗ್ಳುಗಟ್ಟಲೆಲ್ಲ ಆಚೆ ಇರೋರು, ಬಾಂಬೆನೋ ಇಲ್ಲೋ ಅಲ್ಲೋ, ನಮಗೆ ಟೈಮೇ ಕೊಡ್ತಾ ಇಲ್ಲ, ಒಂದು ಮೆಮೊರಿ ಇಲ್ಲ ಅಂತ ಬೇಜಾರಪಟ್ಟು ನಾನು ಹೇಳ್ತೀನಿ. ಅದೇ ಒಳ್ಳೆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅವತ್ತು ಆ ಟೈಮಿಗೆ ಅವ್ರು ಕಷ್ಟಪಡ್ತಿಲ್ಲ ಅಂದರೆ ಇವತ್ತಿರೋ ವಾಚು, ಬಟ್ಟೆ, ಇರೋ ಜಾಗ ನಮ್ಮ ಹತ್ರ ಏನು ಇರ್ತಿರ್ಲಿಲ್ಲ. ತುಂಬ ತುಂಬ ಅಥೆಂಟಿಕ್ ಆದಂಥ ಪಾಯಿಂಟ್ ಇದು. ಅಂದರೆ ಗೊತ್ತಾಗಲ್ಲ, ನಮ್ಮ ಅಪ್ಪ ಅಮ್ಮಂದು ಕಷ್ಟಗಳು ಗೊತ್ತಾಗಲ್ಲ. ಲಾಸ್ಟ್ ಟೈಮ್ ನನ್ನ ನೆನಪಿದೆ, ಚಿಕ್ಕಣ್ಣವ್ರ ಮನೇಲಿ ಇಂಟರ್ವ್ಯೂ ಮಾಡಿದ್ದು ನಾನು, ಮಲೈಕಾಗಿ ಮತ್ತು ಚಿಕ್ಕಣ್ಣಗೆ. ಆಗಲೂ ಕೂಡ ಮಲೈ ಕಡಿದ್ರು. ಅಪ್ಪ ಅಮ್ಮ ಅದೇ ಅಂತ ಅವ್ರ ಕನಸು. ಅಂದರೆ ನಾನು ಏನಾಗಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಮಕ್ಕಳು, ಅವ್ರು ಒಂದ್ಸರಿ ಆಗೋದನ್ನ ಸೆಲೆಬ್ರೇಟ್ ಮಾಡಿ ನೋಡ್ರೆ ಸಾಕು ಇವರು. ನಿಮ್ಗೆ ಗೊತ್ತೇ ಆಗಲ್ಲ, ಕ್ಲಾಪ್ಸ್ ಹೊಡಿತಾ ಇರ್ತಾರೆ ಅವರು. ಅದು ನಮ್ ಕಣ್ಣಿಗೆ ಕಾಣಲ್ಲ, ಬಟ್ ಆ ಬಾಂಡಿಂಗ್ ನಮಗೆ ಕಂಟಾಗ್ತಾ ಬರುತ್ತೆ. ಇವನ್ ಒಂದು ಫಂಕ್ಷನ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದೆ, ನಿಮ್ ತಂದೆನ ನೀವು ಮೇಲ್ ಕರೀತೀರಾ, ನೀವು ಸಾರಿ ಇನ್ನೊಬ್ರು ಯಾರು ಕರೀತಾರೆ, ಅಪ್ಪ ಮೇಲ್ ಬರಲ್ಲ.
ಕೂತ್ಕೊಂಡಲ್ಲೇ ಅವ್ರ ಕಣ್ಣಲ್ಲಿ ನೀರು ಅಲ್ವಾ? ನನ್ನ ಸಿನಿಮಾದ ಪ್ರೀ-ರಿಲೀಸ್ ಇವೆಂಟ್ ಬನಾರಸ್. ಹೌದು, ನಾನು ಅಬ್ಸರ್ವ್ ಮಾಡಿ ಅಂದ್ರೆ ನೋಡೋರು ಅನ್ಸುತ್ತೆ ಮೇಲೆ ಹೋಗ್ಬೋದಾಗಿತ್ತು ಅಂತ. ಬಟ್ ಕೆಲವರು ಹಂಗೆ ತಂದಿದ್ರು ತೋರಿಸ್ಕೊಳಲ್ಲ ಸರ್ ಪ್ರೀತಿ ಸಂಭ್ರಮನ ಅಬ್ಸರ್ವ್ ಮಾಡೇ ಬಟ್ ಈ ಸಿನಿಮಾ ಯಾವ ಕಾರಣಕ್ಕೆ ಜನಗಳಿಗೆ ಇಷ್ಟ ಆಗುತ್ತೆ? ಆಸ್ ಅ ಆಕ್ಟರ್ಸ್ ಆಗಿ ಆಸ್ ಅ ಸಿನಿಮಾ ಫ್ಯಾನ್ಸ್ ಆಗಿ ಮಾತಾಡಿ. ಯಾಕೆ ಇಷ್ಟ ಆಗತ್ತೆ ಅಂದರೆ ಇವತ್ತಿನ ಕಾಲ ಯೂತ್ಸ್ಗೆ ನಾವೇನು ಅಟ್ರ್ಯಾಕ್ಟ್ ಮಾಡಬೇಕು, ಅವ್ರು ಯಾವ ಥರ ವೆಬ್ ಸೀರೀಸ್ ಆಗ್ಬೋದು, ಸಿನಿಮಾಗಳು ಆಗ್ಬೋದು, ಡೈಲಾಗ್ಸ್ಗಳು ಯಾವ ಥರ ಇಷ್ಟಪಡ್ತಿದ್ದಾರೋ, ಮಜಾ ಮಾಡ್ತಿದ್ದಾರೋ ಅದೆಲ್ಲ ತಲೆಯಲ್ಲೇ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ದು. ನಂದು ಈ ಪಾತ್ರದ ಹೆಸರು ಬಂದ್ಬಿಟ್ಟು ಮಾಧವ ಅಂತ ಹೇಳಿ. ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ತುಂಬಾ ಜನಕ್ಕೆ ಇದು ದೊಡ್ಡ ಮಟ್ಟದ ಉತ್ತರ ಆಗಲಿ. ಸೊ ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಇದೆ ಸರ್. ಇಲ್ಲಿ ನೀವು ಖಾಲಿ ಮಾಧವನ ಒಂದೇ ಕ್ಯಾರೆಕ್ಟರ್ ಕಾಣಿಸಲ್ಲ, ಒಂದೇ ಕ್ಯಾರೆಕ್ಟ್ರು, ಆದರೆ ಶೇಡ್ಸ್ ಬೇರೆ ಬೇರೆ ಇದೆ. ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ವಾಯ್ಸ್ ಆಗ್ಬೋದು, ಲುಕ್ ಆಗ್ಬೋದು, ಎಲ್ಲ ಚೇಂಜ್. ಮಲಾಯಿಕಾ ಅವ್ರದ್ದು 2 ಶೇಡ್ ಇದೆ, ರಚಿತಾರಾಮ್ ಅವ್ರದ್ದು 2 ಶೇಡ್ ಇದೆ. ಸೊ ಈ ಕ್ಯಾರೆಕ್ಟರ್ಸ್ ಇದೆಯಲ್ಲ ಸರ್, ಅದು ತುಂಬ ಮಜಾ ಕೊಡುತ್ತೆ ಅಂತೇಳಿ ಸಿನಿಮಾದಲ್ಲಿ ಜನ ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ. ಅದು ಅಲ್ಲದೆ ತಂದೆ ತಾಯಿದು ಒಂದು ಇಮೋಷನ್ಸ್ನ ತುಂಬ ಚೆನ್ನಾಗಿ ನಾವು ಈ ಸಿನಿಮಾದಲ್ಲಿ ಕ್ಯಾರಿ ಮಾಡಿದ್ದೀವಿ. ಅದು ಪ್ರತಿಯೊಬ್ಬರು ಫ್ಯಾಮಿಲಿನೂ ಬಂದು ಈ ಸಿನಿಮಾ ನೋಡಬೇಕು. ಈ ಪ್ಯಾಥೋ ಸಾಂಗು ಒಂದು ಸ್ವಲ್ಪ ಆ ಥರ ಈ ಥರ ಎಲ್ಲ ಟೀಸರ್ ಎಲ್ಲ ಪೋಸ್ಟರ್ ಎಲ್ಲ ನೋಡಿದಾಗ ಇದೆಲ್ಲ ಅಡಲ್ಟ್ ಸಿನಿಮಾ ಇಲ್ಲ ಯೂತ್ಸ್ಗೆ ಅಟ್ಯಾಕ್ ಮಾಡಿದ್ದೀವಿ ಅಂತ ಯಾವುದೇ ಕಾರಣಕ್ಕೂ ಇಲ್ಲ. ಇದು ಫ್ಯಾಮ್ಲಿಗೆ ಸಿನಿಮಾ ಮಾಡಿರೋದು. ತುಂಬ ಒಳ್ಳೆ ಮೆಸೇಜ್ ಇದೆ ಫ್ಯಾಮ್ಲಿಗೆ. ಈಗಂದರೆ ಮಕ್ಕಳು ತಂದೆ ತಾಯಿ ಏನು ಮಾಡ್ತಾರೆ, ಓಕೆ ಮಕ್ಕಳಿಗೆ ಓದಿಸ್ಬೇಕು, ಅವ್ರಿಗೆ ಸ್ಕೂಲು ಕಾಲೇಜಿಗೆ ಕಳಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು. ಅಲ್ಲ, ಅದ್ರ ಹಿಂದಿನ ಒಂದು ಜೀವನ ಇದೆ, ಅದು ಒಂದು ಜವಾಬ್ದಾರಿ ಅಂತ ಇರುತ್ತೆ ತಂದೆ ತಾಯಿಗೆ. ಆ ಜವಾಬ್ದಾರಿನ ಈಗಿನ ಜನ್ರೇಷನ್ ತಂದೆ ತಾಯಿಗಳು ಅವ್ರು ಮಾಡ್ತಾ ಇಲ್ಲ. ಸೊ ಈ ಥರ ಒಂದು ಎಲ್ಲ ಫುಲ್ ಎಲಿಮೆಂಟ್ ಇಟ್ಕೊಂಡು, ಮತ್ತು ಕಮರ್ಷಿಯಲ್ ಆಸ್ಪೆಕ್ಟ್ಸು, 3 ಫೈಟ್ ಇದೆ, 6 ಹಾಡಿದೆ ಈ ಸಿನಿಮಾದಲ್ಲಿ. ನಾವು ಇಲ್ಲಿವರೆಗೂ 3 ಹಾಡು ಏನೋ ಬಿಟ್ಟಿದ್ದೀವಿ, 3 ಅಲ್ವಾ? 3 ಏನೋ ಬಿಟ್ಟಿದ್ದೀವಿ, ಇನ್ನೊಂದು ಬಿಡ್ತೀವಿ ಇವಾಗ ಇದೆ, ಇನ್ನೊಂದು 3-4 ದಿವಸ ಅಲ್ಲಿ. ಸೊ ಅದಿದೆ. ಸೊ ಎಲ್ಲ ಥರನೂ ಇದೆ ಸರ್, ಏನು ಇದಿಲ್ಲ ಅದಿಲ್ಲ ಅಂತೆಲ್ಲ. ಆಮೇಲೆ ಇಟ್ ಇಸ್ ಕಂಪ್ಲೀಟ್ ಇಮೋಷ್ನಲ್ ಸಬ್ಜೆಕ್ಟ್. ನಾನು ಒಂದೇ ಸಿಂಪಲ್ ವೇಲಿ ಹೇಳಬೇಕು ಅಂದರೆ ಪ್ರತಿಯೊಬ್ಬ ಜೀವನದಲ್ಲೂ ನಡೆದಿರೋ ಘಟನೆ ಸರ್ ಇದು. ಐ ಆಮ್ 100% ಡ್ಯಾಮ್ ಶೋರ್. ಅದು ಹುಡುಗ ಆಗಿರ್ಬೋದು, ಅದು ಹುಡುಗಿ ಆಗಿರ್ಬೋದು. ಅಂದರೆ ಇದು ಇಟ್ ಇಸ್ ಅ ವೆರಿ ಸಿಂಪಲ್ ಲೈನ್ ಸರ್ ಸಿನಿಮಾ. ಇವಾಗ ತುಂಬ ಸಿಂಪಲ್ ಲೈನ್ನ ಡೈರೆಕ್ಟರ್ ಅದನ್ನು ಹೇಗೆ ಪ್ರೊಜೆಕ್ಟ್ ಮಾಡ್ತಾರೆ, ಸ್ಕ್ರೀನ್ ಮೇಲೆ ಹೇಗೆ ಬರವಣಿಗೆಯಿಂದ ಸ್ಟ್ರಾಂಗ್ ಮಾಡಿ ನಮ್ಮ ಮುಂದೆ ತರ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಇದು ಇವಾಗ ಈಗಿನ ಸಿನಿಮಾಗಳಲ್ಲಿ VFX ಇದೆ, ತುಂಬ ಅಂದರೆ ಗ್ರ್ಯಾಂಡ್ಯೂರ್ ಜಾಸ್ತಿ. ಬಟ್ ಇಲ್ಲಿ ಅದಿಲ್ಲ. ಇಟ್ ಇಸ್ ಮುಂಚೆ ಸಿನಿಮಾಗಳು ಹೇಗೆ ಬರ್ತಿತ್ತು, ಒಂದು ಎಮೋಷ್ನಲ್ ಡ್ರಾಮಾ, ಒಂದು ಚಿಕ್ಕ ಲೈನ್ ಇಟ್ಕೊಂಡು. ಇವಾಗ ನನ್ನ ಕ್ಯಾರೆಕ್ಟರ್ ಇರಲಿ, ರಚಿತಾ ಮ್ಯಾಮ್ ಕ್ಯಾರೆಕ್ಟರ್ ಇರಲಿ, ಅಥವಾ ಇವ್ರ ಕ್ಯಾರೆಕ್ಟರ್ ಇರಲಿ, ಅಚ್ಯುತ್ ಸರ್ದಿರಲಿ, ರಂಗಾಯಣ್ ರಘು ಸರ್ದಿರಲಿ, ಎಲ್ಲರೂ ಅಂದರೆ ಎಮೋಷನ್ಸ್ನ ತುಂಬ ನೀಟಾಗಿ ಕನ್ವೆ ಮಾಡಿದ್ದೀವಿ ಅಂತ ನನ್ನ ಬಿಟ್ಟು. ಬಟ್ ಅವರಂತೂ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ ಅನ್ನೋ ಒಂದು ಭರವಸೆ ನಾನು ಕೊಡ್ಬೋದು. ಆಮೇಲೆ ಅವ್ರು ಹೇಳಿದಾಗೆ ಪ್ರತಿಯೊಂದು ಜೀವನ ಅಂದರೆ ನನ್ನ ಲೈಫಲ್ಲಿ ಏನೋ ಒಂದು ಸಿಚುವೇಶನ್ನ ಅಲ್ಲಿ ಇವಾಗ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬರೆದಿದೆ, ಅದನ್ನು ಯಾರ್ದೋ ಲೈಫಲ್ಲಿ ನಡೆದಿರುತ್ತೆ, ಇವ್ರದಲ್ಲಿ ಏನೋ ಅದು ಯಾರ್ದೋ ಲೈಫಲ್ಲಿ ನಡೆದಿರುತ್ತೆ. ಸೊ ನಾವು ಹೆಂಗೋ ಕನೆಕ್ಟ್ ಮಾಡ್ಕೋತೀವಿ. ಹೌದು, ನಾವು ಈ ಟೈಮಲ್ಲಿ ಈ ವಯಸ್ಸಲ್ಲಿ ಇದ್ದಾಗ ಇವ್ರದ್ದು 3 ಶೇಡ್ ಅಂದರೆ ಒಂದು ಕಾಲೇಜ್ ಇರೋ ಒಂದು ರಫ್ ಲುಕ್ಕು, ಆಮೇಲಿಂದ ಇನ್ನೊಂದು ಲುಕ್ ಅದೇನು ಬರುತ್ತೆ ಅದೆಲ್ಲರ ಲೈಫಲ್ಲೂ ಆಗಿರುತ್ತೆ. ಒಂದು ಬ್ರೇಕಪ್ ಅಂತಾನೆ ಅಂತಲ್ಲ, ನಂದು ನಮ್ಮ ತಾಯಿದು ಬಾಂಧವ್ಯ, ನಂದು ನನ್ನ ತಂದೆ ಬಾಂಧವ್ಯ ಹೇಗಿರುತ್ತೋ ಆ ಥರ ಸಿನಿಮಾದಲ್ಲಿ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಸೊ ನಾನು ಹೇಳೋದು ಒಂದು ಎಮೋಷ್ನಲ್ ಡ್ರಾಮಾ ಸಿನಿಮಾ, ಎಮೋಷ್ನಲ್ ಆಗಿರೋ ಒಂದು ಸಿನಿಮಾ ವಿತ್ ಲಾಟ್ ಆಫ್ ಎಂಟರ್ಟೈನ್ಮೆಂಟ್. ದೇರ್ ಇಸ್ ಆಲ್ವೋ ಜೋಕ್ಸ್ ಇದೆ, ಕಾಮಿಡಿ ಇದೆ, ಆಮೇಲೆ ಎಲ್ಲ ಕ್ಯೂಟ್ನೆಸ್ ಇದೆ, ಹಾಟ್ನೆಸ್ ಕೂಡ ಇದೆ. ಕನ್ನಡ ಇಂಡಸ್ಟ್ರಿಗೆ ನೀವು ಎಲ್ಲರೂ ಹೆಮ್ಮೆ ಪಡ್ತೀರಾ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ.